ಆ ಭವ್ಯ ಅನ್ನೋ ಎಡಬಿಡಂಗಿ ಅಂತ ಹೇಳ್ಬೋದು ಆಕೆನ, ಒಂಥರ ಎಡಬಿಡಂಗಿ ಕ್ಯಾರೆಕ್ಟರ್ ಆಕೆದು. ಸುದೀಪ್ ಅವರ ಇಂಟರ್ವ್ಯೂ ನೋಡಿದೆ, ಅದೇ ಟ್ವೀಟ್ ಅಲ್ಲಿ ನಾನು ನೆಕ್ಸ್ಟ್ ಸೀಸನ್ ಅಂತ ನಾನು ಮಾಡಲ್ಲ, ಇದೇ ಕೊನೆ ಸೀಸನ್ ಅಂತಂದ್ರು. ಅವ್ರ ಇಂಟರ್ವ್ಯೂ ಅದನ್ನೇ ಹೇಳಿದ್ರು, ನೋಡಪ್ಪ ನನ್ಗೂ ಇವಾಗ ಒಂದು ಸೈಟ್ ಕೊಟ್ರು, ಜಾಗ ಕೊಟ್ರು, ನಾನು ಬುರ್ಜ್ ಖಲೀಫಾ ಮಾಡಿದೀನಿ, ಇನ್ನೊಬ್ರು ಏನೋ ಬಂದು ಇನ್ನೊಂದ್ ಮಾಡಿದ್ರು ಕೂಡ ನಂಗೆ ಸಂತೋಷನೇ, ಬಟ್ ನಾನ್ ಮಾಡಿದ್ದು ನಂಗೆ ಸಂತೋಷ ಇದೆ ಅಂತಂದ್ರು. ಸೊ ನನಗೆ ಗೊತ್ತಿಲ್ಲ ಯಾರಾಗ್ಬಹುದು ಅಂತ, ಬಟ್ ಸುದೀಪನೇ ರಿಪ್ಲೇಸ್ ಮಾಡಕ್ಕಾಗೋದು, ಬೇರೆ ಯಾರನ್ನ ವ್ಯಕ್ತಿತ್ವ ಬೇಕಾಗುತ್ತೆ, ಬಟ್ ಒಂದು ಕಮಾಂಡಿಂಗ್ ವ್ಯಕ್ತಿತ್ವ ಬೇಕಾಗತ್ತೆ, ಒಂದು ಸೂಕ್ಷ್ಮ ವ್ಯಕ್ತಿತ್ವ ಬೇಕಾಗತ್ತೆ, ಆಮೇಲೆ ಜನರ ಮೆಚ್ಚುಗೆಯನ್ನು ಪಡ್ಕೊಂಡ್ರ ವ್ಯಕ್ತಿತ್ವ ಬೇಕಾಗತ್ತೆ, ಮತ್ತೆ ಒಂದು ಬುದ್ಧಿವಂತಿಕೆ ವ್ಯಕ್ತಿತ್ವ ಬೇಕಾಗತ್ತೆ, ಒಂದು ಐ ಥಿಂಕ್ ಒಂದು ಮಾಡರೇಟ್ ಲುಕ್ ಇರುವಂತ ವ್ಯಕ್ತಿತ್ವ ಬೇಕಾಗುತ್ತೆ, ಆಟಿಟ್ಯೂಡ್ ಪರ್ಸನಾಲಿಟಿ ಬೇಕಾಗಿದೆ. ಆ ಒಂದು ಬಿಗ್ ಬಾಸ್ಗೆ ಬೇಕಾಗಿದೆ. ನಾನು ತಪ್ಪಾಗುತ್ತೆ, ನಾನು ಹೇಳೋದು ತಪ್ಪಾಗತ್ತೆ, ನಾನು ಅದಕ್ಕೆ ಐ ಥಿಂಕ್ ತುಂಬಾ ಚಿಕ್ಕವನು ಅದನ್ನ ಬಗ್ಗೆ ಮಾತಾಡ್ಲಿಕ್ಕೆ, ಬಟ್ ಡೆಫಿನೆಟ್ಲಿ ಅದೊಂದು ಪವರ್ಫುಲ್ ವ್ಯಕ್ತಿತ್ವ ಅಲ್ಲಿ ನಿಂತ್ಕೊಳ್ಬೇಕಾಗತ್ತೆ. ಆ ರೀತಿ ನನ್ಗೆ ಯಾರು ಅನ್ನಿಸ್ತಾ ಇಲ್ಲ. ಐ ಡೋಂಟ್ ಫೈಂಡ್ ಎನಿಬಡಿ ಇನ್ ಕನ್ನಡ ಇಂಡಸ್ಟ್ರಿಲಿ ಆಗಿರ್ಬೋದು, ನನ್ಗೆ ಯಾರು ಆತರ ಅನ್ನಿಸ್ತಾ ಇಲ್ಲ. ಕ್ಷೀಣಿಸ್ತಾ ಇದೆ ಕನ್ನಡ ಇಂಡಸ್ಟ್ರಿ, ಕ್ಷೀಣಿಸ್ತಾ ಇದೆ. ಶಿವಣ್ಣ ನೋಡಿದ್ರೆ ಟ್ರೀಟ್ಮೆಂಟ್, ಅಪ್ಪು ಅವ್ರು ನೋಡಿದ್ರೆ ತೀರೋದ್ರು, ದರ್ಶನ್ ನೋಡಿದ್ರೆ ಜೈಲ್ಗೆ ಹೋದ, KGF ಇವ್ರು ನೋಡಿದ್ರೆ 3 ವರ್ಷಕ್ಕೋ 4 ವರ್ಷಕ್ಕೋ ಒಂದು ದೊಡ್ಡ ಮೆಗಾ ಫಿಲಂ ಮಾಡ್ಬಿಟ್ಟು ಅವ್ರ ಕಣಿಗೆ ಕಾಣಿಸಲ್ಲ. ಇನ್ನಿರೋ ಸಣ್ಣ ಪುಟ್ಟ ಆರ್ಟಿಸ್ಟ್ಗಳು ಪಾಪ ಎಲ್ಲ ಯಾವ್ದೋ ಒಂದೆರಡು ಫಿಲಂ ಮಾಡ್ತಾರೆ, ಅವು ಥಿಯೇಟರ್ಗಳು ಸಿಗಲ್ಲ. ಸೊ ಇರೋ ಬರೋರೆಲ್ಲ ಧಾರಾವಾಹಿಲಿ ಇದಾರೆ. ಆ ವ್ಯಕ್ತಿತ್ವ ಐ ಥಿಂಕ್ ಇಟ್ಸ್ ಎ ಕ್ಯಾರೆಕ್ಟರ್ ಬಿಲ್ಡ್ ಅಂತ ಹೇಳ್ಬೋದು. ಕನ್ನಡ ಇಂಡಸ್ಟ್ರಿಯ ಶಾರುಖ್ ಖಾನ್. ಬಟ್ ಅದೇ ಹೇಳೋದು, ನೋಡಿ ನಾವು ಬೆಳೆಯೋದಲ್ಲ, ನಮ್ಮ ವ್ಯಕ್ತಿತ್ವ ಇಳಿರೋಗಳನ್ನ ಬೆಳೆಸ್ಬೇಕಾಗಿದೆ, ಕನ್ನಡ ಇಂಡಸ್ಟ್ರಿಯನ್ನ ಬೆಳೆಸ್ಬೇಕಾಗಿದೆ, ತುಂಬಾ ಇಂಪಾರ್ಟೆಂಟ್. ಇವತ್ತು ನೋಡಿ ನಾವು ಸುದೀಪ್ ಯಾರ್ ರಿಪ್ಲೇಸ್ಮೆಂಟ್ ಒಂದು 10 ಜನ ನಿಂತ್ಕೊಳ್ಬೇಕು, ಬಟ್ ಇವತ್ತು 10 ಜನ ಅಲ್ಲ, ಹುಡುಗರು ಕೂಡ ಒಬ್ರು ಸಿಗ್ತಾ ಇಲ್ಲ ಅನ್ನೋದೊಂದು ಐ ಥಿಂಕ್ ವಿಪರ್ಯಾಸವಾದ ಸತ್ಯ ಸರ್ ಅದು. ಸರ್, ಈಗ ಅದೇ ನೀವು ಬಿಗ್ ಬಾಸ್ ಇಂದ ಬರಕ್ಕೆ ಕಾರಣ ನೀವು ಮತ್ತೆ ರಂಜಿತ್ ಅವರು ಇಬ್ರು ಸೇರ್ ಬರ್ತೀರಾ ಸರ್? ರಂಜಿತ್ ಅವ್ರು ಬರಕ್ ಕಾರಣ ಅಂದ್ರೆ ನಿಮ್ಗೆ ಇದ್ ಮಾಡಿದ್ರು ಅಂತೇಳಿ ಅಸಾಲ್ಟ್ ಅಂದ್ರೆ ಅಲ್ಲಿ ಒಬ್ಬ ಯಾರ ಮೇಲೂ ಕೈ ಮಾಡಬಾರ್ದು, ತಳ್ಳಬಾರ್ದು, ಅಸಾಲ್ಟ್ ಆಗ್ಬಾರ್ದು ಮಾಡ್ದ, ಹೊರಗಡೆ ಬಂದ. ಸೊ ನಂದು ಒಂದು ಪದ ಬಳಕೆಯಿಂದ ನನ್ನ ಹೊರಗಡೆ ಹಾಕಿದ್ರು. ಅಲ್ಲಿ 100 ಪದ ಬಳಕೆ ಆಗ್ತಾ ಇದೆ, ಯಾರನ್ನೂ ಹೊರಗಡೆ ಹಾಕಿಲ್ಲ. ಅದ್ರ ಜೊತೆಗೆ ಈಗ ರೀಸೆಂಟ್ ಆಗಿ ಒಂದು 2 days ಬ್ಯಾಕ್ ನೀವು ನೋಡ್ದಂಗೆ ಭವ್ಯ ಅವರು ಇವ್ರ ಮೇಲೆ ನೀವು ನೋಡಿರ್ತೀರಾ ಆಲ್ರೆಡಿ. ಅದನ್ನ ಹೇಳಿ. ತುಂಬಾ ಬೇಜಾರಾಯ್ತದು. ಆ ಭವ್ಯ ಅನ್ನೋ ಎಡಬಿಡಂಗಿ ಅಂತ ಹೇಳ್ಬೋದು ಆಕೆನ, ಒಂಥರ ಎಡಬಿಡಂಗಿ ಕ್ಯಾರೆಕ್ಟರ್ ಆಕೆದು. ಆಕೆ ಮೀನ್ ಆಸ್ ಎವ್ರಿಥಿಂಗ್ ಇಸ್ ಓಪನ್. ಆಕೆ ತ್ರಿವಿಕ್ರಮ್ ಗರ್ಲ್ ಫ್ರೆಂಡ್ ಅಂತ ಈಗೆಲ್ಲ ಆಲ್ಮೋಸ್ಟ್ ಎಲ್ಲ ಗೊತ್ತಾಗಿದೆ. ಅವ್ರ ಮನೆಯವರು ಇವರು ಎಲ್ಲ ಓಪನ್ ಆಗಿ ಮಾತಾಡ್ತಾ ಇದ್ದಾರೆ. ಈಗ ಒಬ್ಬ ಬಾಯ್ ಫ್ರೆಂಡ್ಗೋಸ್ಕರ ಈ ತರ ಒಬ್ಬ ವ್ಯಕ್ತಿ ಮೇಲೆ ಅವನು ತ್ರಿವಿಕ್ರಮ್ ಒಂಥರ ಶಕುನಿ ಇದ್ದಂಗೆ, ಡೈರೆಕ್ಟ್ ಆಗಿ ಏನು ಮಾಡಲ್ಲ, ಎಲ್ಲಾರನ್ನ ಎತ್ಕಡ್ತಾನೆ. ಸೊ ನನ್ನ ವಿಚಾರದಲ್ಲೂ ಅಷ್ಟೇ ಕೆಲವ್ರನ್ನ ಎತ್ಕಟ್ಟಿ ಅವನು ಮಾಡಿದ್ದು. ಈಗ ಭವ್ಯ ಅನ್ನೋ ಹೆಣ್ಮಗಳನ್ನ ಪ್ರೀತಿ ಗೀತಿ ಅಂತ ಬಲೆಗೆಲೆ ಹಾಕೊಂಡು ಈಗ ಅವಳನ್ನ ಚೂ ಬಿಟ್ಟು ಇವನು ಕಪ್ಪು ಗೆಲ್ಲಕ್ಕೆ ಹೋಗ್ತಾ ಇದ್ದಾನೆ. ನಮ್ಮ ಪ್ರಶ್ನೆ ಏನಪ್ಪಾ ಅಂದ್ರೆ, ವ್ಯಕ್ತಿತ್ವ ಇಟ್ಕೊಂಡು ಯೋಗ್ಯತೆ ಇಟ್ಕೊಂಡು ಗೆಲ್ದುಕೊಳ್ಳಿ, ಈ ಕುಯುಕ್ತಿಯಿಂದ ಇದೆಲ್ಲ ಮಾಡಿ ನಿಜವಾಗ್ಲೂ ಕಪ್ಪು ಗೆದ್ರೆ ಜನ ಮನ್ನಣೆ ಸಿಗುತ್ತಾ ಅನ್ನೋದು ಒಂದು ಪ್ರಶ್ನೆ. ಆಮೇಲೆ ಪಾಪ ಹನುಮಂತನಿಗೆ ಗೊತ್ತಿಲ್ಲ ಈಕೆನ ಹೆಂಗ್ ಹ್ಯಾಂಡ್ಲ್ ಮಾಡ್ಬೇಕು ಅಂತ. ನನ್ನನ್ನು ಕೂಡ ಪುಷ್ ಮಾಡಿದ್ಲು. ನಾನು ಹೇಳ್ದೆ, ಮುಟ್ಟಿದ್ರೆ ಚೆನ್ನಾಗಿರಲ್ಲ, ಹುಷಾರು, ನೀನ್ ನನ್ನ ಮುಟ್ಟಿದ್ದೆ, ನಾನ್ ನಿನ್ನ ಮುಟ್ರೆ ಏನಾಗುತ್ತೆ ಯೋಚನೆ ಮಾಡುವಂತ ಅಲ್ಲೇ ಓಪನ್ ಆಗಿ ಹೇಳಿದೆ ಅವಳಿಗೆ. ಅದೇ ಹೆಣ್ಮಕ್ಳು ಅಂತ ಅಡ್ವಾಂಟೇಜ್ ತಗೊಂಡು, ಏನ್ ಗಂಡ್ ಮಕ್ಕಳು ಮುಟ್ಟಿದ್ರೆ ದೊಡ್ಡ ಇಶ್ಯೂ ಆಗುತ್ತೆ, ಅದೇ ಆಕೆ ತಳಿದ್ರೆ ಏನ್ ರೌಡಿನ ಇವಳು ಅನ್ನೋದು ಒಂದು ದೊಡ್ಡ ವಿಚಾರ. ಏನೋ ಮನೇಲೆ ರೌಡಿ ತರ ಬೆಳೆಸಾರ, ಮನೇಲಿ ಮಡ್ಕೊಂಡ್ಲಿ, ಅದನ್ನ ಬಂದು ಬಿಗ್ ಬಾಸ್ ಅಲ್ಲಿ ತುಳಿದ್ರೆ ಯಾರು ಹಾಕೊಂಡು ತುಳಿದ್ರೆ ಏನ್ ಮಾಡ್ದೆ ಇವಳನ್ನ ಅನ್ನೋ ಒಂದು ವಿಚಾರ. ಅಷ್ಟು ಅಹಂಕಾರ ಇರಬಾರ್ದು ಒಂದು ಹೆಣ್ಮಗಳಿಗೆ. ಆ ಅಹಂಕಾರ, ಆ ದುರ್ಬುದ್ಧಿ ಹೇಳಕ್ ಬೇರೆ ಭವ್ಯ ಗೌಡ ಅಂತ ನಮ್ಮ ಕುಲದ ಹೆಸರು ಕೂಡ ಹಾಳು ಮಾಡ್ತಾ ಇದ್ದಾಳೆ ಅವಳು ಅಂತ ನನಗೊಂದು ಭಾವನೆ ಸರ್. ಅಂದ್ರೆ ಸರ್ ಯಾಕೆ ಅಂದ್ರೆ ಕ್ರಮನ ಯಾಕೆ ಕೈಗೊಳ್ಳಿಲ್ಲ ಅನ್ಸುತ್ತೆ? ನನಗೂ ಗೊತ್ತಿಲ್ಲ. ಈಗ ನಾನು ರಂಜಿತ್ ನನ್ನ ಮೇಲೆ ಅಸಾಲ್ಟ್ ಮಾಡಿದ್ದಕ್ಕೆ ಹೊರಗಡೆ ಹಾಕಿದ್ರು. ಈಗ ಈಕೆ ಒಬ್ಬ ಹೆಣ್ಮಗಳಾಗ್ಲಿ ಹನುಮಂತನ ಮೇಲೆ ಅಸಾಲ್ಟ್ ಮಾಡಿದ್ರೆ ಅಲ್ಲಿ ನೋಡಿ ಗೊತ್ತಾಗುತ್ತಲ್ಲ ನಿಮ್ಗೆ. ಡೈರೆಕ್ಟ್ ಆಗಿ ಸುದೀಪ್ ಅವರೇ ಅದನ್ನ ಎಕ್ಸ್ಪೋಸ್ ಮಾಡಿ ಪ್ರಶ್ನೆ ಕೂಡ ಮಾಡಿದ್ರು. ಪ್ರಶ್ನೆ ಮಾಡೋದಲ್ಲ, ಆಕೆಗೆ ದಾರಿ ತೋರಿಸ್ಬೇಕಾಯ್ತು, ಆಚೆ ಕಡೆಗೆ ಕರ್ಕೊಂಬಂದು ಹೊರಗಡೆ ಹಾಕ್ಬೇಕಾಯ್ತು. ಆಕೆನ ಯಾಕೆ ಹೊರಗಡೆ ಹಾಕಿಲ್ಲ? ಹಾಕಬೇಕು. ನಿಜವಾಗ್ಲೂ ಮಾನದಂಡ ಇದ್ರೆ ಎಲ್ಲರಿಗೂ ಬಿಗ್ ಬಾಸ್ ಅಲ್ಲಿ ಎಲ್ಲರಿಗೂ ಒಂದೇ ಮಾನದಂಡ ಇರೋದಾದ್ರೆ ಆಕೆನ ಮಿಡ್ ನೈಟ್ ಅಲ್ಲಿ ಹೊರಗಡೆ ಹಾಕ್ಬೇಕು. ಅವಳನ್ನ ವೀಕೆಂಡ್ ಅಲ್ಲ, ಮಿಡ್ ನೈಟ್ ಅಲ್ಲಿ ಹೊರಗಡೆ ಹಾಕ್ಬೇಕು. ಆಕೆನ ಬಾಮ ಆಚೆ ಕಡೆ ಹೋಗ್ಬಾಮ ಅಂತ ಕಳ್ಸಿದ್ರೆ ನಿಜವಾಗ್ಲೂ ಬಿಗ್ ಬಾಸ್ನ ಮರ್ಯಾದೆ ಕಾಪಾಡಗತ್ತೆ. ಆಮೇಲೆ ಹನುಮಂತಿ ಅಂತವ್ರು ಮುಂದೆ ಏನೋ ಬರ್ಬೇಕಾದ್ರೆ ಧೈರ್ಯ ಮಾಡಿ ಅಂತ ವ್ಯಕ್ತಿತ್ವಗಳು ಬರ್ತವೆ. ಈ ತರ ರಾಕ್ಷಸತನವನ್ನ
ಪ್ರದರ್ಶನ ಮಾಡಿದ್ರೆ ಒಳ್ಳೆಯವರು ಮತ್ತೆ ಒಳ್ಳೆ ವ್ಯಕ್ತಿತ್ವ ಇರೋರು ಎಲ್ಲಿ ಬರ್ತಾರೆ ಬಿಗ್ ಬಾಸ್ಗೆ?